ಕಲ್ಲರ್ನ ಇಲ್ಲಿ ನೋಡಿ ಇದು ತೋರಿಸ್ತಾ ಇದೀವಿ ನೋಡಿ. ಇದರಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇದು ಬೆಂಗಳೂರಿಂದ ಬರ್ತಾ ಇರ್ತಕ್ಕಂಥ ಅವರು ಏನು ನಮಗೆ ತಿಂದು ಅದ್ರನ್ನ ಕೈ ಏಲು ಉಚ್ಚೆ ಇದನ್ನೆಲ್ಲ ಕಳಿಸ್ತಾವ್ರು ನಮಗೆ. ಇದರಲ್ಲಿ ಜೀವನ ನಾವಿದು ಮಾಡ್ತಾ ಇದ್ದೀವಿ. ನಮಗಿದೆ ಕಾವೇರಿ ನೀರು. ಸ್ನೇಹಿತರೆ, ಬಿಡದಿಯ ಬೈರಮಂಗಲ ಗ್ರಾಮ ಪಂಚಾಯಿತಿ ಮತ್ತು ಕಂಚಕಾರನಹಳ್ಳಿ ಇವೆರಡೂ ಗ್ರಾಮ ಪಂಚಾಯಿತಿ ಸೇರ್ಕೊಂಡ್ರೆ 9,600 ಎಕರೆ ಜಮೀನು ಇದೆಯಲ್ಲ, ಈ ಟೌನ್ಶಿಪ್ಪಿಗೆ ಹೋಗುತ್ತೆ. ಅಂದ್ರೆ 9,600 ಅಂದ್ರೆ ನೀವು ಯೋಚನೆ ಮಾಡಿ ಎಷ್ಟು ರೈತರ ಬದುಕು ಹಾಳಾಗ್ತದೆ ಅಂತ. ಇವರು ಭೂಮಿಯನ್ನೇ ನಂಬುದವರು, ಭೂಮಿಯನ್ನೇ ನಂಬಿಕೊಂಡು ತಮ್ಮ ಬದುಕನ್ನ ಕಟ್ಟಿದವರು. ಈಗ ಈ ಟೌನ್ಶಿಪ್ಗೆ ಭೂಮಿ ಕಿತ್ಕೊಳ್ತಾರೆ. ನಾನು ಇದನ್ನ ಸ್ವಾಧೀನ ಅಂತ ಹೇಳಲ್ಲ, ಕಿತ್ಕೊಳ್ತಾರೆ ಅಂತ ಅನ್ನುವಾಗ ಅವರಿಗೆ ಯಾವ ರೀತಿ ಶಾಕ್ ಆಗಿದೆ, ಆಘಾತ ಆಗಿದೆ ಅಂತ ಅವ್ರ ಹತ್ರನೇ ಕೇಳೋಣ. ಈಗ ಏನಿದು, ಯಾಕೆ ಈ ರೀತಿ ಒಂದು ಸಡನ್ ಆಗಿರೋ ಯೋಜನೆ ಬಂತು? ಇದು ಸಡನ್ ಆಗಿ ಆಯ್ತಾ ಅಥವಾ ಎಷ್ಟು ವರ್ಷದಿಂದ ಇದು ಪ್ರೋಸೆಸ್ ಆಗ್ತದೆ? ಹಿಂದೆ ಕುಮಾರಸ್ವಾಮಿ ಅವರು ಮಾಡಿದ್ರು 2006ರಲ್ಲಿ. ಅವಾಗ ಇದೇ ಥರ ಮಾಡಿಕೊಂಡ್ರು. ನಾವು ಎಲ್ಲ ಹೋಗಿ ಕೇಳ್ಕೊಂಡು ಕುಮಾರಸ್ವಾಮಿ ಅವ್ರು ಕೈ ಬಿಟ್ಟರು. ಆಮೇಲೆ BJP ಸರ್ಕಾರ ಬಂತು, ಅವರು ಕೈ ಬಿಟ್ಟಿದ್ರು. ಈಗ ಏಕಾಏಕಿ ನಮ್ಮ DK ಶಿವಕುಮಾರ್ ಅವ್ರು ಬಂದು ನಮ್ಗೆ ಯಾರಿಗೂ ಗೊತ್ತಿಲ್ಲದೇ ಏಕಾಏಕಿ ಭೂಮಿ ಸ್ವಾಧೀನಕ್ಕೆ ತೊಗೊಳಕ್ಕೆ ಬಂದವ್ರೆ. ನಾವು ಬಿಡಕ್ಕೆ ರೆಡಿ ಇಲ್ಲ ಮೇಡಮ್. ಈಗ ಈ ಭೂಮಿಯನ್ನು ನಂಬ್ಕೊಂಡು ಏನೆಲ್ಲ ಬೆಳೆ ಮಾಡ್ತಾ ಇದ್ದೀವಿ ಸರ್? ಮೇಡಮ್ ನಂದೇನೆ ತೆಂಗೈತೆ, ರೇಷ್ಮೆ ಐತೆ, ಹಸ್ಕೊಳೈತೆ, ಹುಲ್ಲೈತೆ, ಆಮೇಲೆ ಅಡಿಕೆ ಐತೆ. ನಾನು ಓದಿಲ್ಲ, ಬರ್ದಿಲ್ಲ, ಏನಿಲ್ಲ. ನಮ್ಮ ಅಪ್ಪ ಓದಿಲ್ಲ, ನಮ್ಮ ತಾತ ಓದಿಲ್ಲ. ನನ್ನ ಮಕ್ಕಳನ್ನ ಓದಿಸ್ತಾ ಇದ್ದೀನಿ ಅಷ್ಟೇ ಹೊರತು ನಾನು ಓದಿಲ್ಲ. ನನಗೆ ಇದನ್ನು ಬಿಟ್ಟರೆ ಬೇರೆ ಏನು ಬರಲ್ಲ ಮೇಡಮ್. ನನಗೆ ಇವರು ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದ್ದಾರೆ ಮೇಡಮ್. ಇಲ್ಲಿ ಸುಮಾರು 9,600 ಎಕರೆಯಲ್ಲಿ 4,000 ಜನ ರೈತರುಗಳು ಇರೋರು. ಹೈನುಗಾರಿಕೆ ಮತ್ತು ರೇಷ್ಮೆ ಪಾಲುಪಟ್ಟು ಮಾಡಿಕೊಂಡೇ ಇರೋರೆ ಸುಮಾರು ಜನ 4,000 ಜನ ಮೇಲಿದ್ದಾರೆ ಮೇಡಮ್. ಅವ್ರನ್ನ ನೆನೆಸ್ಕೊಂಡ್ರೆ ಯಾವ ರೀತಿ ಆಗ್ತಾರೆ ಅನ್ನೋದೇ ಗೊತ್ತಿಲ್ಲ ಮೇಡಮ್. ಅವರು ಪಾಪ ಇನ್ನೇನು ಮಾಡೋಕ್ಕಿಲ್ಲ ಮೇಡಮ್. ಅವ್ರಿಗೆ ದುಡ್ಡಿಲ್ಲ, ಏನಿಲ್ಲ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಸ್ವಲ್ಪ ರೇಷ್ಮೆ, ಹೈನುಗಾರಿಕೆ, ಹಾಲು, ಈ ಥರ ಎಲ್ಲ ಜೀವನ ಮಾಡ್ಕೊಂಡು ಕತೆ ಹಾಕ್ಕೊಂಡು ಹೋಗ್ತಾ ಇದ್ವಿ. ಇವ್ರು ಕೊಡೋದು 1 ಕೋಟಿ ಕೊಡ್ತಾರೆ ಮೇಡಮ್. ಈಗ ಈ ಆರವಳ್ಳಿ ಇಂಡಸ್ಟ್ರಿ ಏರಿಯಾ ಇದೆ, ಈ ಕಡೆ ಟೊಯೋಟಾ ಇಂಡಸ್ಟ್ರಿ ಏರಿಯಾ ಇದೆ. ಅಲ್ಲೂ ಹೋದ್ರೆ 6ರಿಂದ 8 ಕೋಟಿ ಗಂಟ 1 ಎಕರೆ ಜಮೀನು. ಆ ಕಡೆ ಆರವಳ್ಳಿ ಇಂಡಸ್ಟ್ರಿ ಏರಿಯಾಗೆ ಹೋದ್ರೆ 6ರಿಂದ 7 ಕೋಟಿ 1 ಎಕರೆ ಜಮೀನು. ನಮಗೆ ಕೊಡೋದು ಅವರು 1 ಕೋಟಿ. ಅವರು 2 ಕೋಟಿ ಕೊಟ್ಟರು, 5 ಕೋಟಿ ಕೊಟ್ಟರು ಎಲ್ಲೂ ಜಮೀನು ತೆಗಿಯಕ್ಕಾಗಲ್ಲ ಮೇಡಮ್. ಯಾರು ರೈತರುಗಳು ಜಮೀನು ಕುಡಿತಾಲ ಈಗ. ಇವ್ರು ಕೊಟ್ಟದ್ದು ಕಾಸು ತಗೊಂಡು ವಿವಿಧ ಯಾವ್ದಾದ್ರು ಹೋಟೆಲ್, ಬೆಂಗಳೂರಲ್ಲಿ ಹೋಟೆಲ್ ಮೇಡಮ್ ಯಾವುದು ಇಲ್ಲ ಮೇಡಮ್. ಟೊಯೋಟಾದ ಹತ್ರ ಅಕ್ವರ್ ಆಗ್ತು ಮೇಡಮ್. ನಮ್ಮ ರೈತರುಗಳು, ನಮ್ಮ ರೈತರೇನೆ ಅವರು ₹1 ಇಲ್ಲ ಮೇಡಮ್. ಕಾಸ ಗುಡ್ಸಕ್ ಹೋಗ್ತಾ ಇದಾರೆ, ಅದಕ್ಕೂ ಕೆಲಸ ತಗೊಳ್ಳಲ್ಲ ಮೇಡಮ್. ಅವ್ರನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಮೇಡಮ್. ತಮಾಷೆ ಮಾಡ್ತಿದ್ದೀರಾ ಮುಖ್ಯಮಂತ್ರಿಗಳೇ? ಇದು ಬಂಜರು ಭೂಮಿನ, ಇದು ಬಂಜರು ಭೂಮಿನ. ಬಂಜರು ಭೂಮಿಯಲ್ಲಿ ಅಡಿಕೆ ಬೆಳೆಯುತ್ತೇನ್ರಿ? ಬಂಜರು ಭೂಮಿಯಲ್ಲಿ ಮೆಣಸು ಬೆಳೆಯುತ್ತೇನ್ರಿ? ಬಂಜರು ಭೂಮಿಯಲ್ಲಿ ಇಷ್ಟು ದೊಡ್ಡದ ಬಾಳೆಗೊನೆ ಬೆಳೆಯುತ್ತೇನ್ರಿ? ಯಾರು ರೈತರ ಕಣ್ಣೀರನ್ನ ಹರಿಸಿದರೋ ಅವ್ರು ಯಾವತ್ತೂ ಕೂಡ ಆಡಳಿತ ನಡೆಸಿಲ್ಲ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಇಬ್ರು ಕೂಡ ನೆನ್ಪಿಟ್ಕೊಳ್ಬೇಕಾಗುತ್ತೆ. ನೋಡಿ, ಇದುವೇ ವೃಷಭಾವತಿ. ನಮ್ಮ ನಂದಿ ಹಿಲ್ಸ್ನಲ್ಲಿ ಹುಟ್ಟಿ ಬೆಂಗಳೂರನ್ನ ದಾಟ್ಕೊಂಡು ಇಲ್ಲಿ ರಾಮನಗರ, ಬಿಡದಿ ಎಲ್ಲ ದಾಟ್ಕೊಂಡು ಕಾವೇರಿನ ಸೇರುವಂಥ ನದಿ. ಆದರೆ ಈ ವೃಷಭಾವತಿ ನಿಜವಾಗ್ಲೂ ಕೂಡ ಜೀವನದಿ ಆಗಬೇಕಿತ್ತು ಬೆಂಗಳೂರು ಭಾಗಕ್ಕೆ. ಬೆಂಗಳೂರಿನ ಕೊಳಕನ್ನೆಲ್ಲ ತುಂಬಿಕೊಂಡು ಇಲ್ಲಿ ಬರುವಂಥ ನದಿ. ನಮ್ಮ ಸರ್ಕಾರಗಳು ಒಂದು ನದಿಯನ್ನ ಉಳಿಸೋಕೆ ಇವರಿಗೆ ಯೋಗ್ಯತೆ ಇಲ್ಲ. ನೋಡಿ, ಇದು ತೋರಿಸ್ತಾ ಇದೀವಿ ನೋಡಿ. ಇದರಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇದು ಬೆಂಗಳೂರಿಂದ ಬರ್ತಾ ಇರ್ತಕ್ಕಂಥ ಅವರು ಏನು ನಮಗೆ ತಿಂದು ಅದ್ರನ್ನ ಕೈ ಏಲು ಉಚ್ಚೆ ಇದನ್ನೆಲ್ಲ ಕಳಿಸ್ತಾವ್ರು ನಮಗೆ. ಇದರಲ್ಲಿ ಜೀವನ ನಾವಿದು ಮಾಡ್ತಾ ಇದ್ದೀವಿ. ನಮಗಿದೆ ಕಾವೇರಿ ನೀರು. ಈ ಕಾವೇರಿ ನೀರು ನಂಬಿ ಲಕ್ಷಾಂತರ ಜನ ಜೀವನ ಮಾಡ್ತಾ ಇದ್ದೀವಿ. ಅದನ್ನು ಸರ್ಕಾರದವರು, DK ಶಿವಕುಮಾರ್ ಅವರು ಅದನ್ನು ಹಾಳು ಮಾಡಿಬಿಟ್ಟು ಇವತ್ತು ನಮ್ಮ ಭಾಗದ ರೈತರು 6 ಲಕ್ಷ ಲೀಟ್ರ್ ಹಾಲು ಕೊಡ್ತಾ ಇದ್ದೀವಿ. ಬೆಂಗಳೂರು ಕಳಿಸ್ಕೊಡ್ತಾ ಇದ್ದೀವಿ 6 ಲಕ್ಷ ಲೀಟ್ರು. ಅದನ್ನೆಲ್ಲ ಹಾಳು ಮಾಡ್ತಾವ್ರೆ. ಕಮ್ಮಿ ಅಂದ್ರೆ ಒಂದು 4 ಕೋಟಿ ರೂಪಾಯಿ ಡೈಲಿ ರೇಷ್ಮೆನ ರಾಮನಗರ ಮಾರ್ಕೆಟ್ ಏಷ್ಯಾದಲ್ಲೇ ನಂಬರ್ 1 ಮಾರ್ಕೆಟ್ ಅಲ್ಲಿ ಕಳಿಸ್ತಾ ಇದೀವಿ. ರೇಷ್ಮೆ ನಗರ ಹೆಸರಿದೆಯಲ್ಲ, ಅಂತದನ್ನ ಇವತ್ತು ಬಂದು ಈ ಬೋಳಿ ಮಕ್ಕಳು ಕಿತ್ಕೋತಾವ್ರೆ ನಮ್ಮ ರೈತರನ್ನ. ಇಂಥ ಕೊಚ್ಚೆ ನೀರಲ್ಲಿ ಇರೋದ್ರನ್ನ ಹಾಳು ಮಾಡಿ ನಮ್ಮನ್ನು ತಗೊಂಡು ಇವತ್ತು ಯಾವುದೋ ಹೈಟೆಕ್ ಸಿಟಿಯಿಂದ ಮಾಡ್ತೀವಿ ಅಂತ ಹೋಯ್ತಾವ್ರೆ. ಅದು ನಮ್ಗೆ ಬೇಡ. ನಮ್ಗೆ ಈ ಕಾವೇರಿ ಇವಳೇ ಸಾಕು. ನಾವು ಜೀವನ ಮಾಡೋಕ್ಕೆ ಈ ಕಾವೇರಿ ಸಾಕು. ನೋಡಿ, ಇವತ್ತು ನಾವು ಮುಟ್ತಾ ಇದ್ದೀವಿ. ಅದೇ ನೀವು ಬಂದು ಮುಟ್ರಿ ಆಗಲ್ಲ, ಕೈಯೆಲ್ಲ ಕಡ್ತಾ ಇದೆಲ್ಲ ಬರ್ತದೆ. ಆದ್ರೂ ನಾವು ಜೀವನ ಮಾಡಿ ಇವತ್ತು ಮಕ್ಕಳನ್ನ ಸಾಕಿ ಸರ್ಕಾರವನ್ನ ಕೇಳಲಿಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾರು ಬಂದಿದ್ರ ಬಗ್ಗೆ ಇಲ್ಲ. ಅವ ಯಾವನೋ ಬರ್ತಾನೊಬ್ಬ MLA ಆದಾಗ, MP ಆದಾಗ ನಾನು ರೆಡಿ ಮಾಡಿಸ್ಬಿಡ್ತೀನಿ ಅಂತಾರೆ. ಇದುವರೆಗೂ 25-30 ವರ್ಷದಿಂದ ಇದರಲ್ಲೇ ಜೀವನ ಮಾಡ್ತೀವಿ. ಆದ್ರೆ ಇದೇ ಇರಲಿ, ನಮಗೆ ಯಾವುದೇ ಕಾರಣಕ್ಕೂ ನಾವು ಇದರಲ್ಲೇ ಜೀವನ ಮಾಡಬೇಕು. ಕ್ಲೀನ್ ಮಾಡ್ಕೊಡ್ಲಿ ಈ ನೀರನ್ನ, ಆದ್ರೆ ಈ ಅಕ್ವೈರ್ ಬೇಡ.
ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ಬಿಟ್ಟಿಲ್ಲ, ಬಾತ್ರೂಮ್ ತೊಳೆಯೋಕೆ ಹಾಕ್ತಾರೆ ನಮ್ಮನ್ನ. ಆ ಕೆಲಸ ಬೇಕಾ ಮೇಡಮ್? ಇಲ್ಲಿ ರಾಜನಂಗೆ ನಾನು ಹೆಂಡತಿ ಆರಾಮಾಗಿರ್ತೀವಿ. ಈ ಬಿಡದಿಯಲ್ಲಿ ಸಾವಿರಾರು ಯುವಕರು ನಿಮ್ಮ ಸರ್ಕಾರದ ಯಾವ ಭಾಗ್ಯಗಳನ್ನು ನಂಬ್ಕೊಂಡಿಲ್ಲ, ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಈಗ ಈ ಭೂಮಿಯನ್ನೇ ನೀವು ಕಿತ್ಕೊಂಡು ಅವರನ್ನ ಬೀದಿಗೆ ಬೀಳುವ ಹಾಗೆ ಮಾಡ್ತಿದ್ದಾರೆ. ನಮ್ಮ ಜೊತೆ ಒಂದಷ್ಟು ಯುವಕರಿದ್ದಾರೆ, ಇವರು ಭೂಮಿ ತಾಯಿಯನ್ನೇ ನಂಬ್ಕೊಂಡು, ಕೃಷಿಯನ್ನೇ ನಂಬ್ಕೊಂಡು ಅವ್ರ ಸಂಸಾರನ ನಡೆಸ್ತಿದ್ದಾರೆ. ಈಗ ಭೂಮಿ ಕಿತ್ಕೊಳ್ಳೋದ್ರಿಂದ ಅವರ ಬದುಕಿನ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅಂತ ಕೇಳೋಣ. ನನಗೆ ಓದು ಬರಹ ಏನೂ ಬರಲ್ಲ, ರೇಷ್ಮೆ ಬಿಟ್ಟರೆ ನಮ್ಗೆ ಏನೂ ಗೊತ್ತಿಲ್ಲ. ಇದು ಬಿಟ್ಟರೆ ಬೇರೆ ಏನೂ ಬರಲ್ಲ ನಮಗೆ. ಇದನ್ನ ಇವರು ಇವಾಗ ಕಿತ್ಕೊಳಕ್ ನೋಡ್ತಾ ಇದ್ದಾರೆ. ನಮಗೆ ಜಮೀನಿಲ್ಲ, ಇದು ಬಿಟ್ಟರೆ ಏನೂ ಇಲ್ಲ. ಅದು ನಾವು ಬೇರೆಯವ್ರದ ಸೊಪ್ಪನ್ನ ಪರ್ಚೇಸ್ ಮಾಡಿ ತಗೊಂಡು ಜೀವನ ಮಾಡ್ತಾ ಇರೋಂಥ ರೈತರು ನಾವು. ಇದನ್ನು ಕಿತ್ಕೊಂಡ್ಬಿಟ್ರೆ ನಮ್ಗೆ ಸೊಪ್ಪೇ ಇಲ್ಲದೆ ಇದ್ರೆ ನಾವುಗಳ ಹೆಂಗ್ ಬೆಳೆಯೋಣ? ಈ ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಓದು ಬರ ಕೇಳ್ತಾರೆ, ನಮ್ಗೇನೂ ಇಲ್ಲ, ಏನು ಅವರಾಗಿ ಉದ್ಯೋಗ ಕೊಡಲ್ಲ, ಅವರಾಗಿ ಓದ್ತಾ ಇದ್ರೆ ಕೊಡೋದೇ ಇಲ್ಲ. ಅವರು ನಮ್ಗೆ ಇದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ. ಅವರು ನಮ್ಗೇನು ಬೇಡ, ನಮ್ಮ ಪಾಡಿಗೆ ನಮ್ಮ ರೇಷ್ಮೆ ಬೆಳ್ಕೊಂಡು ಬಿಟ್ಬಿಟ್ರೆ, ನಮ್ಮ ಭೂಮಿ ಇರಕ್ಕೆ ಬಿಟ್ಬಿಟ್ರೆ ನಾವು ಅವ್ರಿಗೇನು ಬೇಡ, ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗೆ ನಾ ಹೆಂಡತಿ ಮಕ್ಕಳು ಆರಾಮಾಗಿ ಸುಖವಾಗಿರ್ತೀವಿ. ಅವ್ರ ಕಡೆಯಿಂದ ನಮ್ಗೆ ₹1 ಅದೇನು ಬೇಡ. ಅಲ್ಲ ಅವ್ರಿಗೆ ಇಂಡಸ್ಟ್ರಿ ಹಾಕ್ತಿವಿ ಅಂದ್ರೆ ಅಲ್ಲಿ ಉದ್ಯೋಗ ಕೊಡ್ತಾರೆ ಮೇಡಮ್? ಎಲ್ಲಿ ಓದು ಹೊರ ಬರಲ್ಲ ನೋಡಿ. ಬಿಡದಿ ಬೆಂಗಳೂರಿಗೆ ಹತ್ರ ಇರಬಹುದು, ಆದ್ರೆ ಇದು ಪ್ಯೂರ್ಲಿ ಕೃಷಿ ಹೈನುಗಾರಿಕೆನೇ ನಂಬಿರುವಂತಹ ಒಂದು ಭಾಗ. ನೀವು ಒಂದು ಲೆಕ್ಕ ಹೇಳ್ತೀನಿ ನೋಡಿ, ಇಲ್ಲಿ ಪ್ರತಿ ತಿಂಗಳು 6 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಒಂದು ತಿಂಗಳಿಗೆ 1.5 ಕೋಟಿ ಆದಾಯ ಬರುವಂಥದ್ದು. ಅಂದ್ರೆ ಎಷ್ಟು ರೈತರು ಹೈನುಗಾರಿಕೆಯನ್ನು ನಂಬ್ಕೊಂಡಿದ್ದಾರೆ ಅಂತ. ಇವ್ರು ನಂಬಿ ಇವ್ರದ್ದು ಪ್ರತಿ ತಿಂಗಳು ಹಾಲಿನ ಆದಾಯವೇ 25,000 ಇದೆ. ಅಂದ್ರೆ ಇವ್ರ ಹತ್ರ 1 ಗುಂಟೆ ಜಾಗ ಇಲ್ಲಂತೆ, ಬಾದ್ರೂ ಕೂಡ ಖುಷಿಯಾಗಿ ಈ ಗೋಮಾತೆಯನ್ನ ನಂಬ್ಕೊಂಡು ಇವರು ತಮ್ಮ ಬದುಕನ್ನು ಸಾಗಿಸ್ತಿದ್ದಾರೆ. ಹೇಳಿ ನಾಗೇಶ್ ಅವರೇ, ಯಾವ ರೀತಿ ನೀವು ಹೈನುಗಾರಿಕೆ ನಂಬ್ತೀರಿ? ಮೇಡಮ್, ನಾವು ಜಮೀನರ ಹತ್ರ ಪಾಲ್ಗೋ ಪಟ್ಟೆಗೋ ಹುಲ್ ಮಾಡ್ಕೊಂಡಿದ್ದೀವಿ. ಈಗ ಅವ್ರಿಗೆ ವರ್ಷಕ್ಕೆ ಇಷ್ಟು ಅಂತ ದುಡ್ಡು ಕೊಟ್ಬಿಟ್ಟು ಹುಲ್ ಕುಯ್ಕೊ ಬಂದು ಹಸ್ಕೊಳ್ ಸಾಕ್ತಿದ್ವಿ. ನಮ್ಮದು ಅಂತ 1 ಕುಂಟೆ ಜಮೀನಿಲ್ಲ, ಆದರೂ ಹೈನುಗಾರಿಕೆ ನಂಬ್ಕೊಂಡು ಜೀವನ ಮಾಡ್ತಿದ್ದೀವಿ. ಈ ಯಾವುದೇ ಗೌರ್ಮೆಂಟ್ ನೌಕರಿಗಿಂತ ಕಮ್ಮಿ ಏನು ಬಾಳ್ತಿಲ್ಲ. ನಾವು ರೈತರಾಗಿರ್ಬೋದು, ಬಟ್ ನಾವು ಹಸ್ಕೊಳ್ ಸಾಕೊಂಡು ಯಾವುದೇ ಗೌರ್ಮೆಂಟ್ ನೌಕರಿಗಿಂತ ಹೆಚ್ಚಾಗಿ ಬಾಳ್ತಿದ್ದೀವಿ ನಾವು. ಈಗ ನಾವು ಎಲ್ಲಿ ಹೋಗೋಣ ದುಡಿಯೋದಕ್ಕೆ? 1 ಗುಂಟೆ ಜಾಗ ಇಲ್ಲ, 1 ಕುಂಟೆ ಜಾಗ ಇಲ್ಲ, ಆದ್ರೂ ಆತ್ಮವಿಶ್ವಾಸದಿಂದ ಬಾಳ್ತಿದ್ದೀವಿ. ಈಗ ನೋಡಿ, ಇಲ್ಲಿ ಮಹಾಲಕ್ಷ್ಮಿನೆಲ್ಲ ಏನು ಮಾಡೋದು ಇವ್ರು ಹೇಳಿ? ಲಕ್ಷ್ಮಿ ಹೋಲಿಸ್ಕೆ ಮಾಡ್ತೀವಿ ಹಸ್ಕೊಳ್ನ. ಇವನ್ನ ಕಸಾಯಿಖಾನೆ ಕೊಟ್ಟರೆ ನಮ್ಗೆ ದೇವ್ರು ಒಳ್ಳೇದು ಮಾಡ್ತಾನ? ನಾವು ಒಂದು 8 ವರ್ಷದಿಂದ ಕೆಲ್ಸಕ್ಕೆ ಹೋಗ್ತಿದ್ದೆ. ಸುಮ್ಮನೆ ಅವ್ರು ಕೊಡೋ ಸಂಬಳ 10,000 ಸಂಬಳ ಕೊಡ್ತಿದ್ರು, ಏನು ಆಗ್ತಾ ಇರಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ತಿಂಗಳಿಗೆ 1 ಲಕ್ಷ ದುಡಿತಾ ಇದ್ದೀನಿ. ಅವ್ರು ನಮ್ ಸುಮ್ಮನೆ ಸಂಬಳಕ್ಕೆಲ್ಲ ಏನಕ್ಕೆ ಹೋಗೋದು? 10,000 ಸಂಬಳ ಕೊಡ್ತಾರೆ, ಏನಾಯ್ತದ ಅದರಲ್ಲಿ? ನೋಡಿ, ಇವ್ರ ಮಾತು ನಿಜವಾಗ್ಲೂ ಕೂಡ ಎಷ್ಟೊಂದು ಅರ್ಥಗರ್ಭಿತವಾಗಿದೆ. ಯಾರದೋ ಕೈ ಕೆಳಗೆ ಕೆಲಸ ಮಾಡ್ಕೊಂಡು ಜೀತದಾಳುಗಳ ತರ ದುಡಿದು ದಿನ ಇಡೀ ಅಳೋದಕ್ಕಿಂತ ನಾನು ರಾಜನಾಗಿ ಬೆಳೀತಾ ಇದ್ದೀನಿ, ನಾನು ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಿದ್ದೀನಿ. ನಿಮ್ಮಿಂದ ಕೊಡೋಕ್ಕಾಗುತ್ತಾ ಈ 1 ಲಕ್ಷವನ್ನ? ಖಂಡಿತ ಸಾಧ್ಯ ಇಲ್ಲ. ನೋಡಿ, ಇವರು ಮಂಜು ಅಂತ, ಇವರು ತಮಿಳ್ನಾಡಿನಿಂದ ಬಂದವರು. ರೇಷ್ಮೆ ಮಾಡ್ಕೊಂಡು ಅವರು ಸಂಸಾರ ನಡೆಸ್ತಿದ್ದಾರೆ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನಾವು 30 ವರ್ಷದಿಂದ. 30 ವರ್ಷದಿಂದ ಇಲ್ಲಿದ್ದೀರಾ? ಇದೇ ಭೂಮಿನ ನಂಬ್ಕೊಂಡಿದ್ದೀರಾ? ಏನ್ ಬೆಳಿತಿದ್ದೀರಾ? ರೇಷ್ಮೆ ಆಡು. ಈ ರೇಷ್ಮೆನೇ ನಂಬ್ಕೊಂಡು ಎಷ್ಟು ಜನ ಬದುಕನ್ನ ಕಟ್ಕೊಂಡಿದ್ದಾರೆ. ಆದ್ರೆ ಇವತ್ತು ಇಂಥ ಯುವಕರ, ಇಂಥ ರೈತರ ಬದುಕಿಗೆ ನೀವು ಚಪ್ಪಡಿ ಕಲ್ಲು ಎಳಿಯಕ್ಕೆ ಹೊರಟಿದ್ದೀರಾ.